ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಸು HB, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕುವೆಂಪು ನಗರ, ಮೈಸೂರು. ಜನಧ್ವನಿ ರೇಡಿಯೋದ ಪ್ರೀತಿಯ ಶ್ರೋತೃಗಳೇ, ಈ ದಿನ ಕರ್ನಾಟಕದ ಏಕೀಕರಣ ಚಳುವಳಿ ಕುರಿತು ಮಾತನಾಡಲು ಬಂದಿದ್ದೇನೆ. ಮೊದಲಿಗೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಕರ್ನಾಟಕ ಎಂಬುದೇನು ಹೆಸರೇ, ಬರಿಯ ಮಣ್ಣಿಗೆ ಮಂತ್ರಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾಯ ಕೊಲ್ಲುವ ಒಲವ ಬಲವ ಪಡೆದ ಛಲದ ಚಂಡಿಕಣ, ಋಷಿಯ ಕಾಣ್ಬ ಕಣ್ಣಿಗೆ ಎಂದವರು ಕುವೆಂಪು. ಇಂತಹ ಚಲುವಾದ ನಾಡು ಹೆಪ್ಪುಗಟ್ಟಿದ್ದು ಹೇಗೆ, ಕನ್ನಡ ನೆಲವೆಲ್ಲ ಒಂದೇ ಸೂರಿನಡಿ ಸಂಗಮಿಸಿದ್ದು ಹೇಗೆ ಎಂಬ ರೋಚಕ ಕಥೆಯೇ ಈ ದಿನದ ಹೂರಣ. ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆ ಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಮಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಎಂದು ಉಲ್ಲೇಖವಾಗಿದೆ. ಅಂದರೆ ಕಾವೇರಿಯಿಂದ ಆ ಗೋದಾವರಿವರೆಗಿರುವ ವಿಶೇಷವಾಗಿ ಗುರುತಿಸಿರುವ ಆ ಕನ್ನಡ ನಾಡು ಈ ಭೂಖಂಡದಲ್ಲೇ ವಿಶೇಷವಾದ ನಾಡು ಎಂದರ್ಥ. ಇಂತಹ ಕರ್ನಾಟಕದ ಹಿಂದಿನ ಹೆಸರು ಮೈಸೂರು ರಾಜ್ಯ. ಬ್ರಿಟಿಷ್ ಪ್ರಭುತ್ವದ ಸಮಯದಲ್ಲಿ ಮೈಸೂರು ಸಂಸ್ಥಾನವಾಗಿ ಆಳಲ್ಪಟ್ಟ ಈ ಭಾಗ ಒಡೆಯರ ಸಂತತಿಯಿಂದ ಹೊರೆಯಲ್ಪಟ್ಟಿತು. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಕಾದಾಡಿ ಮಡಿದಾಗ ಬ್ರಿಟಿಷರು ಮೈಸೂರು ರಾಜ್ಯವನ್ನು 4 ಭಾಗಗಳಾಗಿ ವಿಂಗಡಿಸಿ, ಒಂದನ್ನು ಮರಾಠರಿಗೂ, ಮತ್ತೊಂದು ಭಾಗವನ್ನು ಹೈದರಾಬಾದಿನ ನಿಜಾಮನಿಗೂ, ಇನ್ನೊಂದು ಭಾಗವನ್ನು ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿಗೂ ಹಾಗೂ 4ನೇ ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೂ ಹಂಚಿದರು. ಆಗ ಕನ್ನಡದ ನೆಲಗಳೆಲ್ಲ ಬೇರೆ ಸಂಸ್ಥಾನಗಳ ಆಡಳಿತದ ಅಧೀನಕ್ಕೆ ಸೇರಿದವು. ಇದು ಕರ್ನಾಟಕದ ಏಕೀಕರಣದ ಮೂಲ ಸೆಲೆ ಎಂದರೆ ತಪ್ಪಾಗಲಾರದು. ಬ್ರಿಟಿಷರು ತಮ್ಮ ಅನುಕೂಲತೆಗಾಗಿ ರಚಿಸಿದ ಪ್ರಾಂತ್ಯಗಳಿಗೆ ವೈಚಾರಿಕ ತಳಹದಿಯಿರಲಿಲ್ಲ. ಸಿಕ್ಕಿದ ಹಾಗೆ ಹೇಗೆ ಬಂತೋ ಹಾಗೆ ವಿಚಾರ ಮಾಡದೆ ಕೃತ್ರಿಮ ರೀತಿಯಲ್ಲಿ ಪ್ರಜೆಗಳ ಅನುಕೂಲತೆಗಳನ್ನು ಗಮನಿಸದೆ ಅವುಗಳನ್ನು ಏರ್ಪಡಿಸಲಾಗಿತ್ತೆಂಬುದು ಎಲ್ಲರೂ ಒಪ್ಪಿಕೊಂಡ ಮಾತಾಗಿದ್ದಿತು. ಹಾಗೆ ಮಾಡುವಲ್ಲಿ ಭೌಗೋಳಿಕ, ಆರ್ಥಿಕ, ಜನಾಂಗೀಯ ಇಲ್ಲವೇ ಭಾಷಾ ವಿಷಯ ಯಾವ ತತ್ವವನ್ನು ಅನುಸರಿಸಿದ್ದಿಲ್ಲ. ಎಷ್ಟೋ ಸಲ ಅವುಗಳನ್ನು ಅಸ್ವಾಭಾವಿಕ ಹಾಗೂ ಅನನುಕೂಲ ರೀತಿಯಲ್ಲಿ ನಿರ್ಮಿಸಲು ಸೈನಿಕ ದೃಷ್ಟಿಯಿಂದ ಹಾಗೂ ಆಯಾಕಟ್ಟಿನ ಭದ್ರತಾ ದೃಷ್ಟಿಯಿಂದ ಕೈಗೊಂಡ ತೀರ್ಮಾನಗಳು ಕಾರಣವಾಗಿದ್ದವು. ಭಾಷಾನ್ವಯ ಪ್ರಾಂತ್ಯ ರಚನೆಯ ಆಂದೋಲನವು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಆರಂಭವಾಗಿರುವುದು ಚರಿತ್ರೆಯಿಂದ ನಮಗೆ ತಿಳಿಯುತ್ತದೆ. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದಾಗ ಭಾಷಾವಾರು ಪ್ರಾಂತ್ಯ ರಚನೆಯ ಆಂದೋಲನವು ರಾಷ್ಟ್ರೀಯ ಪ್ರಶ್ನೆಯಾಗುವಂತೆ ಮೂಡಿತು. ಬಂಗಾಳದಲ್ಲಿದ್ದ ಹಿಂದಿ ಭಾಷಿಕರು ತಮಗಾದ ಅನ್ಯಾಯವನ್ನು ದೊಡ್ಡ ಆಂದೋಲನದ ರೂಪದಲ್ಲಿ ಪ್ರತಿಬಿಂಬಿಸಿದರು. ಇದು ಭಾಷಾ ವಿಷಯಕ ಆಕಾಂಕ್ಷೆಗಳು ಮತ್ತು ಆಂದೋಲನ ಜಾಗೃತವಾಗುವಂತೆ ಮಾಡಿತು. 1927ರಲ್ಲಿ ಭಾರತಕ್ಕೆ ಬಂದ ಸೈಮನ್ ಕಮಿಷನ್ ಸಿಂಧ್ ಮತ್ತು ಒರಿಯಾ ಪ್ರಾಂತ್ಯಗಳ ರಚನೆಯ ಕುರಿತಾದ ಬೇಡಿಕೆಗಳನ್ನು ವಿಶಿಷ್ಟವಾಗಿ ಬೆಂಬಲಿಸಿತು. ಇದು ಕನ್ನಡಿಗರಿಗೆ ನವ ಚೈತನ್ಯ ತಂದಿತು. ನಂತರ 1928ರಲ್ಲಿ ನೇಮಕಗೊಂಡ ನೆಹರು ಸಮಿತಿ ತನ್ನ ವರದಿಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯವು ಅತ್ಯಂತ ಮಹತ್ವವುಳ್ಳದಾಗಿತ್ತು. ತನ್ನ ವರದಿಯಲ್ಲಿ ಭಾರತದಲ್ಲಿಯ ಈಗಿನ ಪ್ರಾಂತ್ಯಗಳ ವಿಭಜನೆಗೆ ವೈಜ್ಞಾನಿಕ ತಳಹದಿಯೇನೂ ಇರಲಾರದು. ಆಕಸ್ಮಿಕ ಘಟನೆಗಳಿಂದ ಹಾಗೂ ಬ್ರಿಟಿಷ್ ಪ್ರಭುತ್ವ ಭಾರತದಲ್ಲಿ ವಿಸ್ತಾರಗೊಂಡಂತೆ ಉದ್ಭವಿಸಿದ ಪರಿಸ್ಥಿತಿಯಿಂದ ಅದು ರೂಪುಗೊಂಡಿದೆ. ಒಟ್ಟಿನಲ್ಲಿ
ಪ್ರಾಂತ್ಯಗಳನ್ನು ಮರಳಿ ವಿಂಗಡಿಸಬೇಕೆಂಬುದು ನಿರ್ವಿವಾದವಾಗಿದೆ ಎಂದು ತಿಳಿಸಿತು. ಈ ಹೊತ್ತಿಗೆ ಶ್ರೀರಂಗನಾಥ ದಿವಾಕರ್ ಅವರು ಕನ್ನಡದ ನೆಲಗಳನ್ನೆಲ್ಲ ಸೇರಿಸಿ ಪ್ರತ್ಯೇಕ ಪ್ರಾಂತ್ಯವಾಗಿ ನಿರ್ಮಿಸಬೇಕೆಂಬ ವಿಚಾರಕ್ಕೆ ಬಲವಾದ ಆಧಾರಗಳನ್ನು ನೀಡಿ ಕಾಂಗ್ರೆಸ್ಸಿನ ಪರವಾಗಿ ಮೊದಲಿಗೆ ಆಗ್ರಹಪಡಿಸಿದರು. ಇದಕ್ಕೂ ಮೊದಲೇ 1916ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾದ ಕರ್ನಾಟಕ ಸಭಾ ನವಕರ್ನಾಟಕ ಪ್ರಜ್ಞೆಯನ್ನು, ಅಖಂಡ ಕರ್ನಾಟಕದ ನಿರ್ಮಾಣದ ಕನಸನ್ನು ಜಾಗೃತಗೊಳಿಸಿತ್ತು. ಇದರೊಟ್ಟಿಗೆ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡ ಕನ್ನಡ ಸಾಹಿತ್ಯ ಪರಿಷತ್ತು ಏಕೀಕೃತ ಕರ್ನಾಟಕಕ್ಕಾಗಿ ಕಟಿಬದ್ಧವಾಗಿತ್ತು. ಕರ್ನಾಟಕ ಸಭಾದ ಮುಖಂಡರು 1920ರಲ್ಲಿ ಮೈಸೂರಿನ ಮಾಜಿ ದಿವಾನರಾದ ವಿ.ಪಿ. ಮಾಧವರಾವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಪರಿಷತ್ತನ್ನು ಸಂಘಟಿಸಿದರು. ಈ ಮಹಾ ಸಮ್ಮೇಳನಕ್ಕೆ ಕರ್ನಾಟಕದ ಸಕಲ ಭಾಗಗಳಿಂದ ನೂರಾರು ಪ್ರತಿನಿಧಿಗಳು ಬಂದಿದ್ದರು. ಅತ್ಯಂತ ಯಶಸ್ವಿಯಾಗಿ ಜರುಗಿದ ಈ ಪರಿಷತ್ತು ಪ್ರತ್ಯೇಕ ಕರ್ನಾಟಕದ ರಚನೆಯಾಗಬೇಕೆಂದು ಒಕ್ಕೊರಲಿನಿಂದ ಘೋಷಿಸಿತು. ನಂತರ ಕಡಪ ರಾಘವೇಂದ್ರ ರಾಯರು ಕರ್ನಾಟಕದಾದ್ಯಂತ ಸುತ್ತಾಡಿ 800 ಪ್ರತಿನಿಧಿಗಳ ನಾಯಕರಾಗಿ 1920ರ ನಾಗಪುರದಲ್ಲಿ ಸೇರಿದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿ ಭಾಷೆಯ ಆಧಾರದ ಪ್ರಾಂತ್ಯ ರಚನೆಯಾಗಬೇಕೆಂದು ಗಾಂಧೀಜಿಯವರಿಗೆ ಭಿನ್ನವತ್ತಳೆ ಸಲ್ಲಿಸಿದರು. ಗಾಂಧೀಜಿಯವರ ಮಾರ್ಗದರ್ಶನದ ಮೇರೆಗೆ ದೇಶವನ್ನು 21 ಕಾಂಗ್ರೆಸ್ ವಲಯಗಳಾಗಿ ವಿಭಜಿಸಲಾಯಿತು. ಅಂದಿನಿಂದ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬಂದಿತು. ಆ ನಂತರ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ಗಾಂಧೀಜಿ ವಹಿಸಿದ್ದರು. ಈ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯದ ರಚನೆಗೆ ಗೊತ್ತುವಳಿ ಮಂಡಿಸಿ ಕರ್ನಾಟಕ ಏಕೀಕರಣ ಸಭಾ ಎಂಬ ಸಂಘಟನೆಯನ್ನು ಆರಂಭಿಸಿದರು. ಹೀಗೆ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಏಕೀಕರಣದ ವಿಷಯದಲ್ಲಿ ಆಸಕ್ತಿ ವಹಿಸಿದ ನಂತರ ಅದಕ್ಕೊಂದು ನಿಶ್ಚಿತ ಸ್ವರೂಪ ನೀಡಿದವರು ಆಲೂರು ವೆಂಕಟರಾಯರು. ಕನ್ನಡ ಕುಲಪುರೋಹಿತ ಎಂದೇ ಕರೆಯಲ್ಪಟ್ಟ ಇವರು ಏಕೀಕರಣಕ್ಕಾಗಿ ಅಹರ್ನಿಸಿ ದುಡಿದರು. ಒಮ್ಮೆ ಹೋಮ್ ರೂಲ್ ಲೀಗ್ ಚಳುವಳಿಯ ಸಂದರ್ಭದಲ್ಲಿ ತಿಲಕರು ಇವರಿಗೆ ಕನ್ನಡದಲ್ಲಿ ಮಾತನಾಡಿ ಕನ್ನಡ ಭಾಷೆಯ ಹಕ್ಕನ್ನು ಸ್ಥಾಪಿಸು ಎಂದಿದ್ದರಂತೆ. ಅದರಿಂದ ಪ್ರೇರಣೆಗೊಂಡ ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಗ್ರಂಥವನ್ನು ಬರೆದರು. ಇವರ ಜೊತೆಗೆ ಮುದವೀಡು ಕೃಷ್ಣರಾಯರು, ವೆಂಕಟರಂಗೋಕಟ್ಟಿ, ಬಿಂದೂರಾವ್ ಮುತಾಲಿಕ್ ದೇಸಾಯಿ, ಗದಿಗಯ್ಯ ಹೊನ್ನಾಪುರ ಮಠ, ಪಾಟೀಲ ಸಂಗಪ್ಪ ಮುಂತಾದ ಹಿರಿಯ ನಾಯಕರಿದ್ದರು. ಗದಿಗಯ್ಯ ಹೊನ್ನಾಪುರ ಮಠ ಅವರ ಮನೆಯ ಅಟ್ಟದ ಮೇಲೆ ಕರ್ನಾಟಕ ಸಭಾ ಸ್ಥಾಪನೆಯಾದದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ ರಚಿಸಿ ತಾವೇ ಹಾಡಿದರು. ನಂತರ R.B. ಕುಲಕರ್ಣಿ ಬರೆದ ಕನ್ನಡಿಗನ ಸರ್ವಸ್ವ ಅಥವಾ ಸಂಯುಕ್ತ ಕರ್ನಾಟಕ ಪ್ರಾಂತ್ಯ ಎಂಬ ಕೃತಿಯು ಬಿಡುಗಡೆಯಾಯಿತು. ನಂತರ ಕರ್ನಾಟಕ ಏಕೀಕರಣ ಸಂಘದ ಸ್ಥಾಪನೆಯಾಯಿತು. ಅದರ ಅಧ್ಯಕ್ಷತೆಯನ್ನು ಶ್ರೀ ಸಿದ್ದಪ್ಪ ಕಂಬಳಿ ವಹಿಸಿದ್ದರು. ಅವರು ಆಗಿನ ಮುಂಬೈ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿದ್ದವರು. 1924ರಿಂದ 1946ರವರೆಗೆ ನಡೆದ 10 ಕರ್ನಾಟಕ ಏಕೀಕರಣ ಪರಿಷತ್ತುಗಳ ಮುಖ್ಯ ಉದ್ದೇಶವೂ ಕರ್ನಾಟಕ ಏಕೀಕರಣವೇ ಆಗಿತ್ತು. ಒಮ್ಮೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾಷಾವಾರು ಪ್ರಾಂತ್ಯ ರಚನೆಯ ಅಗತ್ಯತೆಯನ್ನು ತಿಳಿಸಿ ಸದ್ಯದಲ್ಲೇ ಕರ್ನಾಟಕ ಪ್ರಾಂತ್ಯ ರಚನೆಯಾಗುವುದೆಂದು
ತಿಳಿಸಿದರು. ದಾವಣಗೆರೆಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಮಹಾಸಭೆಯಲ್ಲಿ ಬಳ್ಳಾರಿಯ ಕೋ ಚನ್ನಬಸಪ್ಪನವರು ಸಾಧ್ಯವಾದರೆ ಮೈಸೂರನ್ನು ಒಳಗೊಂಡು ಅಗತ್ಯವಾದರೆ ಅದನ್ನು ಬಿಟ್ಟು ಕರ್ನಾಟಕ ರಾಜ್ಯ ನಿರ್ಮಾಣವಾಗಬೇಕೆಂದು ಗೊತ್ತುವಳಿ ಮಂಡಿಸಿದರು. ಆದರೆ ಅದಕ್ಕೆ ಕೆಂಗಲ್ ಹನುಮಂತಯ್ಯನವರು ಒಂದು ತಿದ್ದುಪಡಿ ತಂದು ಮೈಸೂರನ್ನೂ ಒಳಗೊಂಡು ಕರ್ನಾಟಕ ರಾಜ್ಯ ನಿರ್ಮಾಣವಾಗಬೇಕು ಎಂದು ಬದಲಿಸಿದರು. ಈ ಉದ್ದೇಶ ಸಾಧನೆಗೆ ಎಸ್ ನಿಜಲಿಂಗಪ್ಪ, ಎಂಪಿ ಪಾಟೀಲ್, ಕೆಬಿ ಜಿನರಾಜ ಹೆಗಡೆ ಅವರ ನೇತೃತ್ವದಲ್ಲಿ 3 ಸದಸ್ಯರ ಸಮಿತಿ ನೇಮಿಸಲಾಯಿತು. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ದಿನಗಳು ಹತ್ತಿರವಾದಂತೆಲ್ಲ ಎಲ್ಲರಿಗೂ ಏಕೀಕರಣ ಆಗಲೇಬೇಕೆಂಬ ಆಸಕ್ತಿ ಹೆಚ್ಚಿತು. ಭಾರತಕ್ಕೆ ಸ್ವಾತಂತ್ರ್ಯ ಪ್ರಾಪ್ತವಾದ ಮೇಲೂ ಕರ್ನಾಟಕ ರಾಜ್ಯ ರಚನೆಯನ್ನು ಮುಂದಕ್ಕೆ ಹಾಕಿದುದಕ್ಕೆ ಏಕೀಕರಣ ಪರಿಷತ್ತು ತನ್ನ ತೀವ್ರ ನಿರಾಶೆಯನ್ನು, ನ್ಯಾಯವಾದ ಸಂತಾಪವನ್ನು ಗೊತ್ತುವಳಿಯ ಮೂಲಕ ತೋರ್ಪಡಿಸಿತು. 1948ರ ಜನವರಿ 23ರಂದು ಎಸ್ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರತಿನಿಧಿಗಳ ಶಿಷ್ಟ ಮಂಡಲವೊಂದು ನವದೆಹಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಹಾಗೂ ಕಾಂಗ್ರೆಸ್ ಕಾರ್ಯಸಮಿತಿಯವರನ್ನು ಭೇಟಿ ಮಾಡಿ ಚರ್ಚಿಸಿತು. 1948ರಲ್ಲಿ ಎಸ್ ಕೆ ಧಾರ್ ನೇತೃತ್ವದಲ್ಲಿ ಭಾಷಾನ್ವಯ ರಾಜ್ಯ ರಚನಾ ಆಯೋಗವನ್ನು ನೇಮಿಸಲಾಯಿತು. ಆಂಧ್ರ, ಕರ್ನಾಟಕ, ಕೇರಳ ಪ್ರಾಂತ್ಯಗಳ ರಚನೆಯ ಸಾಧಕ ಬಾಧಕ ಅಂಶಗಳನ್ನು ಕುರಿತು ವರದಿ ಮಾಡುವಂತೆ ತಿಳಿಸಲಾಯಿತು. 1000ಕ್ಕೂ ಹೆಚ್ಚು ಮನವಿ ಸ್ವೀಕರಿಸಿ 700ಕ್ಕಿಂತ ಹೆಚ್ಚು ಸಾಕ್ಷಿದಾರರನ್ನು ಪರೀಕ್ಷಿಸಿ 1948ರ ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನು ಸಾದರಪಡಿಸಿ ಭಾಷಾನ್ವಯ ಪ್ರಾಂತ್ಯ ರಚನೆಯನ್ನು ಕೈಗೊಳ್ಳಬಾರದೆಂದು ಹೇಳಿತು. ಈ ವರದಿಯನ್ನು ಸಾರ್ವತ್ರಿಕವಾಗಿ ಕರ್ನಾಟಕ ಮತ್ತು ಆಂಧ್ರಗಳಲ್ಲಿ ತೀಕ್ಷ್ಣವಾಗಿ ಖಂಡಿಸಲಾಯಿತು. ನಂತರ ಜೆವಿಪಿ ಸಮಿತಿಯನ್ನು ರಚಿಸಲಾಯಿತು. ಜವಾಹರಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯರವರಿದ್ದ ತ್ರಿಸದಸ್ಯ ಸಮಿತಿಯು ಈ ಪ್ರಶ್ನೆಯ ಪುನರ್ ಪರಿಶೀಲನೆಗಾಗಿ ನಿಯುಕ್ತಿಗೊಂಡಿತು. 1952ರ ಅಕ್ಟೋಬರ್ ತಿಂಗಳಲ್ಲಿ ಶ್ರೀ ಪೊಟ್ಟಿ ಶ್ರೀರಾಮುಲು ಎಂಬ ಆಂಧ್ರ ಮುಖಂಡರು ಆಂಧ್ರ ರಾಜ್ಯವನ್ನು ರಚಿಸಲು ಸರ್ಕಾರವನ್ನು ಒತ್ತಾಯಿಸುವ ಸಲುವಾಗಿ ಆಮರಣ ಉಪವಾಸವನ್ನು ಕೈಗೊಂಡರು ಮತ್ತು 58 ದಿನಗಳ ನಂತರ ನಿಧನ ಹೊಂದಿದರು. ಆಂಧ್ರದಲ್ಲೆಲ್ಲ ಗಲಭೆಗಳುಂಟಾಗಿ ಸರ್ಕಾರಿ ಆಸ್ತಿಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಹಾನಿ ಸಂಭವಿಸಿತು. ಅದೇ ವರ್ಷದ ಡಿಸೆಂಬರ್ 13ರಂದು ನೆಹರು ಆಂಧ್ರ ರಾಜ್ಯದ ರಚನೆಯನ್ನು ಘೋಷಿಸಿದರು. ಇದನ್ನು ವಿರೋಧಿಸಿ ಕೆಂಗಲ್ ಹನುಮಂತಯ್ಯನವರ ನಾಯಕತ್ವದಲ್ಲಿ ಹಲವು ನಾಯಕರು ಪ್ರತಿಭಟಿಸಿದರು. ಧಾರವಾಡದಲ್ಲಿ ಶ್ರೀ ಎ ಜೆ ದೊಡ್ಡಮೇಟಿಯವರು ತಮ್ಮ ಸ್ವಗ್ರಾಮ ಜಕ್ಕಲಿಯಲ್ಲಿ ತಾವೇ ಏರ್ಪಡಿಸಿದ ಕರ್ನಾಟಕ ನಿರ್ಮಾಣ ಶಿಬಿರದಲ್ಲಿ 15 ದಿನಗಳ ಉಪವಾಸವನ್ನು ಪ್ರಾರಂಭಿಸಿದರು. ಇದರಿಂದ ಪ್ರೇರಿತರಾಗಿ ಹಲವರು ಉತ್ತರ ಕನ್ನಡ, ಬಿಜಾಪುರ, ಹುಬ್ಬಳ್ಳಿ ಮುಂತಾದ ಕಡೆ ಉಪವಾಸ ವ್ರತ ಆರಂಭಿಸಿದರು. ಎಲ್ಲಾ ಕಡೆ ನಿರ್ಣಯಗಳು ಸಾಕು, ರಾಜೀನಾಮೆ ಬೇಕು ಎಂಬ ಕೂಗು ಮಾರ್ಧನಿಸಿತು. ಕೆಪಿಸಿಸಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪರ್ವಕ್ಕೆ ನಾಂದಿಯಾಯಿತು. 1953ರ ಸೆಪ್ಟೆಂಬರ್ನಲ್ಲಿ ಎಸ್ ನಿಜಲಿಂಗಪ್ಪನವರು ಪಾರ್ಲಿಮೆಂಟಿನ ಕೆಲವು ಸದಸ್ಯರೊಡನೆ ನೆಹರೂರವರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದನ್ನು, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗಾದ ಸೋಲನ್ನು ಮನವರಿಕೆ ಮಾಡಿಕೊಟ್ಟರು. ಇದರಿಂದ ವಿಚಲಿತರಾದ ನೆಹರು 1953 ಡಿಸೆಂಬರ್ 22ರಂದು ಎಸ್ ಫಜಲ್ ಆಲಿ ನೇತೃತ್ವದಲ್ಲಿ ರಾಜ್ಯ ಪುನರ್ವಿಂಗಡಣಾ ಸಮಿತಿಯೊಂದನ್ನು ರಚಿಸಿದರು. ಎಚ್.ಎನ್. ಕುಂಜ್ರು ಮತ್ತು ಕೆ.ಎಂ. ಫಣಿಕರ್ ಈ ಆಯೋಗದ ಸದಸ್ಯರಾಗಿದ್ದರು. ಈ ಸಮಿತಿಯು 1,52,250 ಮನವಿಗಳನ್ನು ಸ್ವೀಕರಿಸಿತು.
ಸುಮಾರು 9,000 ವ್ಯಕ್ತಿಗಳನ್ನು ಸಂದರ್ಶಿಸಿತು. ಆರ್.ಎ. ಜಹಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡಿಗರ ಸಮಿತಿಯೊಂದು ನೇಮಕಗೊಂಡು ಇಡಿಯಾಗಿ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕದ ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಮತ್ತು ಬಿಜಾಪುರಗಳನ್ನು ಸಂಪೂರ್ಣವಾಗಿ, ಹೈದರಾಬಾದ್ ಭಾಗದ ಬೀದರ್, ಗುಲ್ಬರ್ಗಾ, ರಾಯಚೂರು ಜಿಲ್ಲೆಗಳು, ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ, ನೀಲಗಿರಿ ಜಿಲ್ಲೆಗಳು ಮತ್ತು ಕೊಯಮತ್ತೂರು, ಸೇಲಂ ಜಿಲ್ಲೆಯ ಹೊಂದಿಕೊಂಡ ಭಾಗಗಳು, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಮತ್ತು ಕರ್ನೂಲು ಜಿಲ್ಲೆಯ ಕೆಲವು ಭಾಗಗಳು ಹಾಗೂ ಕೊಡಗನ್ನು ಸೇರಿಸಿ ಕರ್ನಾಟಕ ರಾಜ್ಯ ನಿರ್ಮಿಸುವಂತೆ ಮನವಿಯನ್ನು ಫಜಲ್ ಆಲಿ ಸಮಿತಿಗೆ ಸಲ್ಲಿಸಿತು. ಅಕ್ಟೋಬರ್ 10, 1955ರಂದು ರಾಜ್ಯ ಪುನರ್ವಿಂಗಡಣಾ ಆಯೋಗವು ತನ್ನ ವಿಸ್ತೃತ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು. ಈ ಆಯೋಗ ಸಲ್ಲಿಸಿದ ವರದಿಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಲಾಯಿತು. 60 ಜನರಿದ್ದ ಸಂಯುಕ್ತ ಪರಿಶೀಲನಾ ಸಮಿತಿಯು ಹಲವು ಸಭೆ ಸೇರಿ ಚರ್ಚಿಸಿ ಅಂತಿಮ ರೂಪ ನೀಡಿತು. ಆಗಸ್ಟ್ 31, 1956ರಂದು ರಾಷ್ಟ್ರಪತಿಯ ಅಂಗೀಕಾರವೂ ದೊರೆಯಿತು. 1956ರ ನವೆಂಬರ್ 1ರಂದು ಪುನರ್ವಿಂಗಡಣೆಗೊಂಡ ರಾಜ್ಯಗಳೆಲ್ಲವೂ ಅಸ್ತಿತ್ವಕ್ಕೆ ಬರುವುದೆಂಬ ಸಾರ್ವಜನಿಕ ಪ್ರಕಟಣೆ ಹೊರಬಿದ್ದಿತು. ಹೊಸದಾಗಿ ನಿರ್ಮಾಣಗೊಂಡ ಕನ್ನಡಿಗರ ರಾಜ್ಯದ ಹೆಸರು ಮೈಸೂರು ಎಂದೇ ಉಳಿಯಿತು. ಕಾಸರಗೋಡು ಮತ್ತು ಸೊಲ್ಲಾಪುರಗಳು ಕರ್ನಾಟಕದಿಂದ ಹೊರಗುಳಿದವು. 1956ರ ನವೆಂಬರ್ 1ರಂದು ಆಗಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದರು ನೂತನ ಮೈಸೂರು ರಾಜ್ಯವನ್ನು ಉದ್ಘಾಟಿಸಿದರು. ಎಸ್ ನಿಜಲಿಂಗಪ್ಪನವರು ಮೊದಲ ಮುಖ್ಯಮಂತ್ರಿಯಾಗಿ, ಜಯಚಾಮರಾಜ ಒಡೆಯರವರು ರಾಜ್ಯಪಾಲರಾಗಿ ಹೊಸ ರಾಜ್ಯದ ಅಧಿಕಾರ ಸ್ವೀಕರಿಸಿದರು. ಹೀಗೆ 1956ರ ನವೆಂಬರ್ 1ರಂದು ಹೊಸ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಕನ್ನಡಿಗರ ಬಹುದಿನಗಳ ಕನಸು ನನಸಾದರೂ ಅನಂತಪುರ, ಮಡಕಶಿರ, ನೀಲಗಿರಿ, ಹೊಸೂರು, ಸೊಲ್ಲಾಪುರ, ಅಕ್ಕಲಕೋಟೆ ಮತ್ತು ಕಾಸರಗೋಡು ಭಾಗಗಳು ವಿಶಾಲ ಮೈಸೂರು ರಾಜ್ಯದಲ್ಲಿ ವಿಲೀನವಾಗದೆ ಹೋದದ್ದು ನೋವಿನ ಸಂಗತಿಯೇ ಸರಿ. ಆದರೂ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡದೇ ಇದ್ದದ್ದು ಹಲವರಿಗೆ ಅಸಮಾಧಾನ ತಂದಿತು. ಅಂತಹವರ ನಿರಂತರ ಪರಿಶ್ರಮದ ಫಲವಾಗಿ 1973ರ ನವೆಂಬರ್ 1ರಂದು ಆಗಿನ ಮುಖ್ಯಮಂತ್ರಿಯಾಗಿದ್ದ ಡಿ. ದೇವರಾಜ ಅರಸೂರವರ ನಾಯಕತ್ವದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು. ಹೀಗೆ ಕರ್ನಾಟಕವು ಏಕೀಕರಣಗೊಂಡು ನಮ್ಮ ನೆಲ ಜಲದ ಸೊಗಡಿನ ರೀತಿಯನ್ನು ನಮಗೆ ಉಣಬಡಿಸಿತು. ಮತ್ತೊಮ್ಮೆ ನಮಸ್ಕಾರ.